ಮೊದಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸಂಕಷ್ಟ. ಈ ನಡುವೆ ಮತ್ತೊಮ್ಮೆ ಗ್ಯಾಸ್ ದರದಲ್ಲಿ ಏರಿಕೆ. ದೆಹಲಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ₹195, ಬೆಂಗಳೂರಿನಲ್ಲಿ ₹144 ಹೆಚ್ಚಳ. 5 ಕೆಜಿ ಸಿಲಿಂಡರ್ನಲ್ಲೂ ₹51 ಏರಿಕೆ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಕೊಡ್ತಿಲ್ಲ ಅಂತ ಆಕ್ರೋಶ. ಹೆಚ್ಚು ಹಣ ಕೊಟ್ಟವರೇ ಸಿಕ್ತಿದೆ ಅಂತ ಸಾರ್ವಜನಿಕರ ಕಿಡಿ. ಗದಗದಲ್ಲಿ ಮುಂದುವರಿದ ಗೃಹ ಬಳಕೆ ಸಿಲಿಂಡರ್ ವ್ಯವಸ್ಥೆ. ನರಗುಂದದಲ್ಲಿ ಏಜೆನ್ಸಿ ಎದುರು ಸಾಲುಗಟ್ಟಿ ನಿಂತ ಗ್ರಾಹಕರು. ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ಗಾಗಿ ಕ್ಯೂ. ಆಟೋ ಗ್ಯಾಸ್ ಇಲ್ಲದೆ ಚಾಲಕರ ಪರದಾಟ. 3 ಕಿಲೋಮೀಟರ್ ಹೆಚ್ಚು ದೂರ ನಿಂತು ಕ್ಯೂನಲ್ಲಿ ನಿಂತಿರುವಂತಹ ಆಟೋಗಳು. ನವರಂಗ್ ಬಳಿ ಇರುವ ಎಲ್ಪಿಜಿ ಗ್ಯಾಸ್ ಬಂಕ್ ಮತ್ತು ಹೇಸರಘಟ್ಟ ಬಳಿಯೂ ಬಂಕ್ ಮುಂದೆ ಸರತಿ ಸಾಲು. ಮೊದಲೇ ಗ್ಯಾಸ್ ಸಿಗದೆ ಪರದಾಟವನ್ನ ಮಾಡ್ತಿರೋ ಆಟೋ ಚಾಲಕರಿಗೆ ಗಾಯದ ಮೇಲೆ ಬರೆ. ಪ್ರತಿ ಕೆಜಿ ಆಟೋ ಎಲ್ಪಿಜಿ ದರ ₹105 ಏರಿಕೆ. ಪೀಣ್ಯ 2ನೇ ಹಂತದಲ್ಲಿ ಯುದ್ಧದ ಆರಂಭಕ್ಕೆ ಮುನ್ನ ಇದ್ದ ದರಕ್ಕೆ ಹೋಲಿಸಿದ್ರೆ ಈಗ ದುಪ್ಪಟ್ಟು. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ಅಗ್ಗದ ಡ್ರೋನ್ ತಯಾರಿಸಿ ನಿರಂತರ ದಾಳಿ. ಡ್ರೋನ್ ಮಟ್ಟ ಹಾಕಲು ಉಕ್ರೇನ್ಗೆ ನೆರವು ಕೇಳಿದ ಅಮೆರಿಕ. ರಷ್ಯಾ ಮಿತ್ರ ರಾಷ್ಟ್ರ ಇರಾನ್ನ ಡ್ರೋನ್ ಹೊಡೆದುರುಳಿಸಲು 20 ತಜ್ಞರನ್ನ ಕಳಿಸಿದ ಉಕ್ರೇನ್. ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿ ತೀವ್ರಗೊಳಿಸಿದ ಇರಾನ್. ಇವತ್ತು ಅಲ್ಲಿರುವ ಅಮೆರಿಕದ ಟೆಕ್ ಕಂಪನಿಗಳ ಮೇಲೆ ದಾಳಿ. ಗೂಗಲ್, ಅಮೆಜಾನ್, ಒರಾಕಲ್ ಸೇರಿ ದೈತ್ಯ ಕಂಪನಿಗಳನ್ನ ಟಾರ್ಗೆಟ್. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದ ಬೆನ್ನಿಗೆ ಲಿಂಗಾಯತ ನಾಯಕರು. ಸ್ವಪಕ್ಷೀಯರಷ್ಟೇ ಅಲ್ಲದೆ ಕೆಲವು ವಿಪಕ್ಷ ನಾಯಕರು ಪರೋಕ್ಷ ಬೆಂಬಲ. ಸಮುದಾಯದ ಕಾಂಗ್ರೆಸ್ ನಾಯಕರಿಂದಲೂ ಸಮರ್ಥಪರ ಬಿರುಸಿನ ಪ್ರಚಾರ. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಇವತ್ತಿನಿಂದ ಜೀವನ ದುಬಾರಿ. ಟೋಲ್ ದರದಲ್ಲಿ ₹3ರಿಂದ 5% ಹೆಚ್ಚಳ. ಬೆಂಗಳೂರಿನಲ್ಲಿ ನೀರಿನ ದರದ ₹3 ಹೆಚ್ಚಿಸಿದ BWSSB. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲ್ ದರದಲ್ಲಿ ಏರಿಕೆ. ₹5ಯಿಂದ ₹25ವರೆಗೆ ಏರಿಕೆ ಕಂಡ ಟೋಲ್ ದರ. ಗಣಂಗೂರು ಕಣ್ಮಿಣಕ್ಕೆ ಟೋಲ್, ಎರಡೂ ಟೋಲ್ನಲ್ಲೂ ಸಹ ದರ ಹೆಚ್ಚಳ. ಅನ್ಯ ಕೋಮಿನ ಬಾಲಕನಿಂದ ಹತ್ಯೆಯಾಗಿದ್ದ ಸಂಕೇತ್ ಸಮಾಧಿ ಧ್ವಂಸ. ಶಿವಮೊಗ್ಗದ ಉರುಗಡೂರಿನಲ್ಲಿ ಸಮಾಧಿ ಧ್ವಂಸ ಮಾಡಿದ ದುಷ್ಕರ್ಮಿಗಳು. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಲಬುರಗಿಯ ಕುವೆಂಪು ನಗರದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕನ್ನ. ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹ ಮೇಲಿರುವ ಚಿನ್ನಾಭರಣ ಕಳವು. ಖದೀಮನ ಕೈಚಳಕ ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕೇರಳ ಲಾಟರಿ ಹೆಸರಿನಲ್ಲಿ ವ್ಯಕ್ತಿಯೊಬ್ಬನಿಗೆ ಸೈಬರ್ ವಂಚನೆ. ಜಿಎಸ್ಟಿ ನೆಪ ಹೇಳಿ 45,000ಕ್ಕೂ ಅಧಿಕ ಹಣಕ್ಕೆ ಪಂಗನಾಮ. ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರುವ ಅಂಬಾದಾಸ್. ಇಂದಿನಿಂದ ಬಿಸಿಲ ನಾಡಿನ ಹಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳ ಅವಧಿ ಬದಲಾವಣೆ. ಮೇ 31ರವರೆಗೂ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ಕೆಲಸ. ಕೊಪ್ಪಳದಲ್ಲಿ ಮೊದಲ ದಿನ ಬಹುತೇಕ ಕಚೇರಿಗಳಲ್ಲಿ ಸಿಬ್ಬಂದಿ ಗೈರು. ಸರಿಯಾಗಿ ಹಾಜರಾಗುವಂತೆ ಡಿಸಿ ಸೂಚನೆ. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಇಂದು ರಾತ್ರಿ 9ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಕರಗ ಮಹೋತ್ಸವ. ಧರ್ಮರಾಯ ದೇಗುಲದಲ್ಲಿ ನಡೆಯಲಿರುವಂತಹ ಕರಗ ಶಕ್ತ್ಯೋತ್ಸವ. ಟೆಕ್ ದೈತ್ಯ ಒರಾಕಲ್ ಕಂಪನಿಯಿಂದ 30,000 ಉದ್ಯೋಗಿಗಳಿಗೆ ಲೇ ಆಫ್. ಭಾರತದಲ್ಲಿ 12,000 ಉದ್ಯೋಗಿಗಳ ಕಟ್ ಆಫ್. ಕಂಪನಿಯಲ್ಲಿ ಎಐ ಅಳವಡಿಕೆಯ ಕಾರಣದಿಂದಾಗಿ ಉದ್ಯೋಗಿಗಳ ವಜಾ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಅನುಮತಿ ಇಲ್ಲದೆ 2 ಹಾಡುಗಳ ಬಳಕೆ. ರಕ್ಷಿತ್ ಶೆಟ್ಟಿಯ ಪರಂವಾಹ ಸ್ಟುಡಿಯೋಗೆ 25 ಲಕ್ಷ ರೂಪಾಯಿ ದಂಡ.
ದೆಹಲಿ ಹೈಕೋರ್ಟ್ನಿಂದ ಆದೇಶ. ಇವತ್ತು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮ ದಿನೋತ್ಸವ. ದೀಪ ಬೆಳಗಿಸುವ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ರಾಜ್ಯಪಾಲರು, ಕೇಂದ್ರ ರಾಜ್ಯ ಸಚಿವರು, ಹಲವು ಗಣ್ಯರು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.